ಸಿದ್ದರಾಮಯ್ಯನವ್ರು ಆಪ್ತರೇ ಒಬ್ಬರಾದ್ಮೇಲೆ ಒಬ್ರು ಹೋಗ್ತಾ ಇದ್ದಾರಲ್ಲ, ಹೆಂಗಿದು ಮೇಡಮ್? ನೋಡಿ, ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ಒಂದು ಗಾದೆ ಮಾತಿದೆ. ಆ ರೀತಿ ಕಾಂಗ್ರೆಸ್ನವ್ರು ಏನು ಅನ್ಕೋಬಿಟ್ಟಿದ್ದಾರೆ ಅಂತಂದರೆ, ಇವರ ಭಿನ್ನಮತ, ಈ ಬಣ ಗುಂಪುಗಳ ರಾಜಕೀಯ ಈ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಆಮೇಲೆ ಸಿದ್ದರಾಮಯ್ಯನವರು, ನೀವು ಪೊಲಿಟಿಕ್ಸನ್ನು ನೋಡ್ತಾ ಬನ್ನಿ, ಬರೀ ಅಹಿಂದ ಸಮುದಾಯ ಅಂತ ಹೇಳ್ತಾರೆ. ಯಾವ ಅಹಿಂದ ಸಮುದಾಯದ ನಾಯಕರನ್ನ ಇವತ್ತು ಮುಸಲ್ಮಾನರನ್ನ ಒಬ್ಬೊಬ್ಬರನ್ನೇ ನೀವು ಬಲಿ ಆಗ್ತಾ ಬರ್ತಾ ಇದ್ದೀರಲ್ವ? ಹೋಗ್ಲಿ KN ರಾಜಣ್ಣ ಅವ್ರನ್ನ ನೀವು ಒಂದು ನೋಟಿಸ್ ಕೊಡದೆ ಸಸ್ಪೆಂಡ್ ಮಾಡಿದಾಗ ಇದನ್ನೇ ಸಿದ್ದರಾಮಯ್ಯನವ್ರು ಅಹಿಂದ ಸಮುದಾಯದ ಚಾಂಪಿಯನ್ ಅಂತ ಹೇಳ್ತಾರಲ್ಲ. ಏನು ಮಾಡೋಕ್ಕಾಯ್ತು? ನೀವು ಏನು ಮಾಡಿದ್ರಿ? ಉತ್ತರ ಕೊಡ್ರಿ. ಮತ್ತು ಯಾವ ಮುಖ ಇಟ್ಕೊಂಡು ನೀವು ಹೇಳ್ತೀರಾ? ಹೇಳೋದಕ್ಕಾದ್ರೂ ಒಂದು ಅರ್ಥ ಬೇಕಲ್ವಾ? ನೀವು ಸುಮ್ಮನೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಿದ್ದೀವಿ ಅಂತಂದ್ಬಿಟ್ರೆ ತಕ್ಷಣ ನೀವು ಚಾಂಪಿಯನ್ ಆಗೋದಿಲ್ಲ ಸ್ವಾಮಿ. ಆ ಸಮುದಾಯಗಳ ರೆಪ್ರೆಸೆಂಟೇಟಿವ್ಸ್ ಅಂತ ನೀವೇ ಘಂಟಾಘೋಷವಾಗಿ ಹೇಳಿದಾಗ ಅಲ್ಲ, ಅದೇ ಗ್ಯಾರಂಟಿ ಯೋಜನೆಗಳನ್ನ ಆಯ್ತು ಬಿಡಿ, ಆ ಯೋಜನೆಗಳನ್ನು ಕೊಟ್ಟಿದ ತಕ್ಷಣ ಆಗೋದಿಲ್ಲ. ಅದೇ ಸಮುದಾಯದ ರೆಪ್ರೆಸೆಂಟೇಟಿವ್ಸ್ ಅನ್ನು ಬಲಿ ಹಾಕಿದಾಗ ನೀವು ಉತ್ತರ ಕೊಡಕ್ ಆಗ್ತಿಲ್ವಲ್ರಿ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಇದೇ ರೀತಿ ಬಲಿ ಹಾಕಿದ್ರಿ, ನೀವು ಪರಮೇಶ್ವರನ್ನ ಬಲಿ ಹಾಕಿದ್ರಿ. A ಕೃಷ್ಣಪ್ಪ ಅಂತ ಅವ್ರು ಇದ್ರು, ನಮ್ಮ M ಕೃಷ್ಣಪ್ಪ ಅಂತ ಸತ್ತೇ ಹೋದ್ರು, ಯಾದವ ಸಮುದಾಯ. ಅವರು ಒಳ್ಳೆ ಸ್ಥಾನಕ್ಕೆ ಬಿಡಿ, ಅವ್ರನ್ನ ಮಂತ್ರಿ ಮಾಡಿದ್ ನಾವು, ಅವ್ರನ್ನ ಮಂತ್ರಿ ಮಾಡಿದ್ಯಾರು? ಋಣ ಇಲ್ಲ ಬಿಡಿ. ಅದು ಇಂಥ ಎಲ್ಲ ಅದೇ ಸಮುದಾಯದ ನಾಯಕರನ್ನ ನಿಮ್ಮ ಮುಂದೆನೇ ನೀವು ಬಲಿ ಹಾಕಿದ್ದೀರಿ. ಈಗ ನಿಮ್ಮ ಮುಂದೆ ಬಲಿ ಆಗ್ತಾ ಇದ್ದಾರೆ. ಗೊತ್ತಿಲ್ಲ, ಸಿದ್ದರಾಮಯ್ಯನವ್ರು ಕುಮ್ಮಕ್ಕಿರ್ಬೋದೇನೋ. ಹಾಗಾಗಿ ನೀವು ನಿಮ್ಮ ಕುರ್ಚಿ ಉಳಿಸ್ಕೊಳಕ್ಕೋಸ್ಕರ ಯಾವ ಸಮುದಾಯಗಳ ಹೆಸರನ್ನು ಹೇಳ್ಕೊಂಡು ಸಿದ್ದರಾಮಯ್ಯನವರು ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಇರಿ ಸರ್, ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಇರ್ತಾನೆ. ಕೇಳಿಸ್ಕೊಳ್ಳಿ, ಸ್ವಲ್ಪ ಕೇಳಿಸ ತಾಳ್ಮೆ ಇಟ್ಕೊಳ್ರಿ. ನಿಮ್ ಸಮುದಾಯದ ಬಗ್ಗೆ ಹೇಳ್ತೀನಿ. ನಾಗೇಂದ್ರ ಬಾಬು ಸರ್, ಯಾವ ಸಮುದಾಯಗಳ ಹೆಸರನ್ನು ಹೇಳ್ಕೊಂಡು ಸಿದ್ದರಾಮಯ್ಯನವ್ರು ಕಳೆದ ಅಷ್ಟೂ ರಾಜಕೀಯ ಜೀವನದಲ್ಲಿ ಜಾತಿಗಳನ್ನು ಎತ್ಕಟ್ಟೋದು, ಜಾತಿಗಳ ವಿರುದ್ಧ ಹೇಳಿಕೆಗಳು ಕೊಡೋದು, ಬರೀ ಇದೇ ಮಾಡ್ಕೊಂಡು ಬಂದಂತವ್ರು ಇವತ್ತು ಅದೇ ಜಾತಿಗಳನ್ನ ನಿಮ್ ಮುಂದೆ ಅವ್ರನ್ನ ಬಲಿ ಆಗ್ತಾ ಇದಾರಲ್ರಿ. ನಿಮ್ ಲೆಫ್ಟು ರೈಟು ಸೆಂಟ್ರು, ಪಾಪ ರಾಜಣ್ಣ ಅವ್ರು ಮುಗೀತು, ನಜೀರ್ ಅಹಮದ್ ಅವ್ರು ಮುಗೀತು, ಜಬ್ಬಾರ್ ಅವ್ರು ಮುಗೀತು. ಪಾಪ ಜೀವನ ಪೂರ್ತಿ ನಿಮ್ಮನ್ನು ಹೊಗಳ್ಕೊಂಡೆ, ನಿಮ್ ಬಗ್ಗೆ ಬುರುಡೆಗಳನ್ನು ಬಿಡ್ಕೊಂಡೆ ಪಾಪ ಜೀವನ ಕಳೆದ್ರು ರಾಜಕೀಯದಲ್ಲಿ. ಇವತ್ತು ಅವರನ್ನೇ ಬಲಿ ಹಾಕಿ ರಾಜಕೀಯ ಜೀವನ ಮುಗಿಸಿದ್ರಲ್ಲ. ಇದಕ್ಕೆ ವಾಟ್ ಈಸ್ ದ ಆನ್ಸರ್ ಆಫ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವ್ರು ಹೇಳ್ಬೇಕಿದನ್ನ. ಹಾಗಾದ್ರೆ ಆ ಸಮುದಾಯಗಳಿಗೆ ಅನ್ಯಾಯ ಅಲ್ವಾ ಇದು? ನೀವು ಸುಮ್ಮನೆ ಬುರುಡೆ ಬಿಟ್ಕೊಂಡು ದಾವಣಗೆರೆಯಲ್ಲಿ ಹೋಗ್ತೀರಾ, ಜಾತಿ ಎತ್ಕಡ್ತೀರಾ, ಬಾಗಲಕೋಟೆಗೆ ಹೋಗ್ತೀರಾ, ನಾನು ದೇವರಾಜರಸ್ ಬಿಟ್ರೆ ನಾನೇ ಅಂತ ಘಂಟಾಘೋಷವಾಗಿ ಯಾವ ಮುಖ ಇಟ್ಕೊಂಡು ಹೇಳ್ತೀರಿ? ಯಾವ ಮುಖ ಇಟ್ಕೊಂಡು ಹೇಳ್ತಾರೆ ಸಿದ್ದರಾಮಯ್ಯ? ಮತ್ತೆ ಶಿವಕುಮಾರ್ ಅವರು ಸ್ವಾಭಿಮಾನ ಇಟ್ಕೊಳ್ಳಿ. ಅದು ಬಿಟ್ಟು ಆಯ್ತು, ನೀವು ಕೂಗಾಡ್ತಿದ್ದೀರಿ. ಇರ್ಷಾದ್ ಅವ್ರೆ, ಅಲ್ಲ ಇವ್ರು ಹೇಳಿದಕ್ಕೆ ನಾನು ಕೂಗಾಡಿದ್ದೆ. ಸಿದ್ದರಾಮಯ್ಯನವ್ರು ಮಾತಾಡ್ಬೇಕಂತ ಹೇಳ್ತಾ ಇರೋದವ್ರು ಅದಲ್ಲ. ಇರ್ಷಾದ್ ಅವ್ರೆ, ಟಿಕೆಟ್ ಕೇಳಿದ್ರು ಜಮೀರು ಕೊಡ್ಲಿಲ್ಲ, ಆಯ್ತಾ? ಒಬ್ರಿಗೆ ಟಿಕೆಟ್ ಕೊಡಿ ಅಂತ ಕೇಳೋದು ತಪ್ಪ ಅಲ್ಲ? ಒಂದು ಪ್ರಶ್ನೆ ಉತ್ತರ ತರನೇ ಮಾತಾಡೋಣ ಸರ್. ಇವತ್ತು ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವ್ರು ಕೊಟ್ಟಿರೋ ರಿಪೋರ್ಟ್ ಮೇಲೆ ಇಷ್ಟೆಲ್ಲ ಆಗ್ತಾ ಇದೆ. ಅವರು ಕೂಡ ಕಮ್ಯುನಿಟಿಯ ಲೀಡರ್ಸ್, ಓಕೆನಾ? ಜಬ್ಬಾರ್ಗೇನೆ ಲೆಟ್ ಅಸ್ ಅಸ್ಯೂಮ್ ಜಮೀರ್ ಹೇಳೋದು ನಾನು ಹೌದು ಕೇಳಿದ್ವಿ ಜಬ್ಬಾರ್ಗೆ ಕೊಡಿ ಅಂತ. ಆಗಲ್ಲ ಅಂದಾಗ ಹೌದು ನಮಗೂ ಅನ್ನಿಸ್ತು, ಅವರು ಥರ್ಡ್ ಟೈಮ್ MLC ಆಗಿದ್ದಾರೆ ಮತ್ತು ಅವ್ರದ್ದು ಇನ್ನೂ ಕೂಡ ಬಾಕಿ ಇದೆ ಅವಧಿ. ಸೊ ಈ ಸಂದರ್ಭದಲ್ಲಿ ಅವ್ರಿಗೆ ಕೊಡೋದು ಸೂಕ್ತ ಅಲ್ಲ ಏನು ಅಂತ. ಆಯಿತು, ನೀವು ಬೇರೆ ಯಾರಿಗಾದ್ರೂ ಕೊಡಿ, 7 ಜನರಲ್ಲಿ ಒಬ್ರಿಗೆ ಕೊಡಿ ಅಂತ ನಾವು ಕೇಳಿದ್ವಿ, ಅವ್ರು ಕೊಡಲಿಲ್ಲ ಅಷ್ಟೇ ಅಂತ ಹೇಳಿದ್ದಾರೆ. ಓಕೆ ಆಯಿತು, ಇಟ್ಕೊಳ್ಳೋಣ. ಜಬ್ಬಾರ್ಗೆ ಕೊಡಿ ಅಂತ ಜಮೀರ್ ಕೇಳಿದ್ರು ಅಂತಲೇ ಇಟ್ಕೊಳ್ಳೋಣ. ಅದು ತಪ್ಪಾ? ನೋಡಿ, ಇವತ್ತು ತಪ್ಪ ಸರ್, ಅದೆಲ್ಲ ಬೇಡ. ತಪ್ಪ ಕೇಳಿ ಸರ್, ಇರ್ಷಾದ್ ಕೇಳಿ. ಆಯ್ತು, ಅದು ಹೋಯ್ತು. ಅದಾದ್ಮೇಲೆ ಜಬ್ಬಾರ್ಗೂ ಕೊಡಲಿಲ್ಲ. ಕೊನೆಗೆ ಒಂದಿಷ್ಟು ಎಲ್ಲ ನಾಯಕರುಗಳು ಸೇರಿ ಒಂದು ಮೀಟಿಂಗ್ ಮಾಡಿದ್ರು. ಮೀಟಿಂಗಲ್ಲಿ ಹಲವಾರು ಹೆಸರುಗಳು ಬಂದ್ವು. ಅವಾಗ ಕನ್ಫ್ಯೂಷನ್ ಇತ್ತು. ಆಗ ಒಂದು ಕ್ಯಾರೆಕ್ಟರ್ ಎಮರ್ಜ್ ಆಗುತ್ತೆ, ದಟ್ ಈಸ್ ಸಾದಿಕ್ ಪೈಲ್ವಾನ್. ಹೌದಲ್ಲ ಸರ್? ಸಾದಿಕ್ ಪೈಲ್ವಾನ್ ಓಪನ್ ಆಗಿ ರೆಬಲ್, ಹೌದಾ? ಓಪನ್ ಆಗಿ ರೆಬಲ್. ದೇವ್ರು ಬಂದು ಹೇಳಿದ್ರು ನನ್ನ ನಾಮಪತ್ರ ವಾಪಸ್ ತಗೊಳ್ಳಲ್ಲ ಅಂದ್ರು. ನಾಮಪತ್ರ ವಾಪಸ್ಸು ತಗೊಳ್ಳಿಲ್ಲ.
ಕೊನೆಗೆ ನೀವೇನು ಮಾಡಿದ್ರಿ? ಅವ್ರ ಮನೆಗೆ ಹೋದ್ರಿ, ಅವ್ನ ಬಂದ್ರಿ, ಬೆಂಗಳೂರು ಬಂದ್ರಿ, ಸಮಾಧಾನ ಮಾಡಿದ್ರಿ, ಚುನಾವಣೆಯಿಂದ ನಿವೃತ್ತಿ. ಓಕೆ, ಅದು ತಪ್ಪಲ್ಲ. ಸಾದಿಕ್ ಪೈಲ್ವಾನ್ದು ತಪ್ಪಿಲ್ಲ, ಹೌದಾ ಸರ್? ತಪ್ಪಿಲ್ಲ. ನೆಕ್ಸ್ಟ್ ಏನಾಯಿತು? ಜಮೀರ್ ಅಹ್ಮದ್ ಖಾನ್ ಅವರು ದೂರ ಸರ್ಕೊಂಡ್ರು. ಏನಪ್ಪ, ನಾನೊಂದು ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೇಳಿದ್ದೆ, ಅವ್ರು ಕೊಟ್ಟಿಲ್ಲ, ಸಮರ್ಥ ಅವ್ರು ಕೊಟ್ಟಿದ್ದಾರೆ ಅಂತ. ಅದಾದ ಮೇಲೆ ಏನಾಯಿತು? ಮಲ್ಲಿಕಾರ್ಜುನ್ ಅವರು ಜಮೀರ್ ಅಹ್ಮದ್ ಖಾನ್ ಬರೋದೇ ಬೇಡ ಪ್ರಚಾರಕ್ಕೆ ಅಂದರು ಆನ್ ರೆಕಾರ್ಡ್. ಹೌದಲ್ಲ ಸರ್? ಹೌದು ಮೇಡಮ್. ಅದು ತಪ್ಪ ಸರಿನಾ? ನೋಡಿ, ಇದೆಲ್ಲ ಘಟನಾಗಳು ತಪ್ಪ ಸರಿನಾ? ತಪ್ಪ ಸರಿನಾ? ಉತ್ತರ ಕೊಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಅವರೇ ಹೇಳಿದ್ದಾರೆ. ತಪ್ಪ ಸರಿನಾ? ಮಲ್ಲಿಕಾರ್ಜುನ್ ಅವರೇ ಹೇಳಿದ್ದಾರೆ. ತಪ್ಪ ಸರಿನಾ? ಅಲ್ಲ, ಮಲ್ಲಿಕಾರ್ಜುನ್ ಅವ್ರು ಹೇಳಿದ್ದಾರೆ, ನಮ್ ಜೊತೆನಲ್ಲಿ ಇದ್ದಂತವ್ರು ಇವರು, ನಾನು ಇವರಿಗೆ ಬಹಳ ಗಳಸೆ ಕಟ್ಟಸೆ ನಮ್ದಿದೆ, ನಾವು ಏಕವಚನದಲ್ಲಿ ಮಾತಾಡ್ತೀವಿ, ನಾವು ಮಾತಾಡಿದ್ವಿ. ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಜಮೀರ್ ಅಹ್ಮದ್ ಹೇಳಿದ್ರಲ್ಲ, ಮನೆಗೆ ಹೋಗಿಲ್ಲ ಅಂತ. MLA ಹೆಸರೇನು ಸರ್? ಇಕ್ಬಾಲ್ ಹುಸೇನ್. ಇಕ್ಬಾಲ್ ಹುಸೇನು ಅವ್ರದಂತೂ ನನ್ನ ಡೈಲಾಗ್ ಇಡೀ ಜೀವನ ಮರೆಯಲ್ಲ ನಾನು. ಏನು ಡೈಲಾಗ್ ಅಂದರೆ, ಪ್ರಚಾರಕ್ಕೆ ಬರೋದು ಬೇಡ ಜಮೀರ್ ಅಹ್ಮದ್ ಖಾನ್ ಅಂತ ಹೇಳಿದ್ದು ಸರಿ ಮಲ್ಲಿಕಾರ್ಜುನ್ ಅವರು. ಮತ್ತೆ ಕೂಡ ನಮ್ಮ ಅವಶ್ಯಕತೆ ಇದ್ದರೆ ನಾನು 7ನೇ ತಾರೀಕು ನಾನು ಮತ್ತೆ ಪ್ರಚಾರಕ್ಕೆ ಬರ್ತೀನಿ ಅಂದರೆ ಅವರ ಅವಶ್ಯಕತೆ ಇಲ್ಲ ಈಗ ಅಂತ ಹೇಳಿದ್ದು ಮಲ್ಲಿಕಾರ್ಜುನ್ ಅವರು. ಹೌದಾ? ಅವ್ರದ್ದೇನು ತಪ್ಪಿಲ್ಲ, ಮಲ್ಲಿಕಾರ್ಜುನ್ ಅವ್ರದ್ದೇನು ತಪ್ಪಿಲ್ಲ. ಟಿಕೆಟ್ ಕೇಳಿದ್ದು ತಪ್ಪು ಜಮೀರ್ ಅವ್ರದ್ದು. ಒಂದ್ ನಿಮಿಷ ಕೇಳಿ, ತಪ್ಪಿಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅಂದ್ರೆ ಅರ್ಥ, ಒಂದ್ ನಿಮಿಷ, ಅಂದ್ರೆ ಅರ್ಥ ಮಲ್ಲಿಕಾರ್ಜುನ್ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಸರಿ. ಅದೇ ಜಮೀರ್ ಅವರು ಟಿಕೆಟ್ ಕೇಳಿದ್ದು ತಪ್ಪು. ವಾಟ್ ಕೈಂಡ್ ಆಫ್ ಇದು ಜಸ್ಟಿಫಿಕೇಶನ್? ಇದು ಜಸ್ಟಿಫಿಕೇಶನ್ ಯಾವ್ದು? ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ದಾವಣಗೆರೆ ಉಸ್ತುವಾರಿ ಕಾರ್ಯದರ್ಶಿಗಳು ಎಲ್ಲ ಅಲ್ಪಸಂಖ್ಯಾತ ಮುಖಂಡರನ್ನ ಕೂಡಿಸ್ಕೊಂಡು ಪರಾಮರ್ಶೆ ಮಾಡಿ ಎಲ್ಲ ಸಾಧಕ ಬಾಧಕಗಳನ್ನು ಮಾಡಿ ಅಲ್ಲ ಕೊನೆಗೆ ಒಂದು ಒಮ್ಮತಕ್ಕೆ ಬರ್ತಾರೆ. ಯಾವ ಶಾಸಕರ ಕುಟುಂಬದಲ್ಲಿ ಸಾವು ಆಗಿದೆ ಅವ್ರಿಗೆ ಕೊಡೋಣ, ಒಂದು ಸಂಪ್ರದಾಯ ಇದೆ. ಅದು ನಮ್ಮ ಸ್ಟ್ರಾಟಜಿ, ಅನುಕಂಪದ ಭಾಷಣ ಬೇಡ. ಟಿಕೆಟ್ ಕೇಳೋದ್ರಲ್ಲಿ ಯಾವ್ದು ತಪ್ಪಿಲ್ಲ. ಮಾನ್ಯ ಜಮೀರ್ ಅಹ್ಮದ್ ಸಾಹೇಬ್ರು ಟಿಕೆಟ್ ಕೇಳಿದ್ರಲ್ಲೂ ತಪ್ಪಿಲ್ಲ, ಜಬ್ಬಾರ್ ಸಾಹೇಬ್ರು ಕೇಳಿದ್ರಲ್ಲೂ ತಪ್ಪಿಲ್ಲ. ಆದರೆ ಹೈಕಮಾಂಡ್ ಅವ್ರ ನಿರ್ಣಯ ತೆಗೆದುಕೊಂಡ್ಮೇಲೆ ಅವರ ವಿಷಯ ಅದಲ್ಲ. ನೀವು ಬರಬೇಡಿ ಅಂದ್ರೆ ತಪ್ಪಿಲ್ಲ, ನಮ್ಗೆ ಟಿಕೆಟ್ ಕೊಡಿ ಅಂದ್ರೆ ತಪ್ಪು. ನೀವು ಅದ್ರ ಬಗ್ಗೆ ನೀವು ಪಾಪ ಏನು ಹೇಳ್ತೀರಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ನಾವು ಹೇಳ್ತೀವಿ ಅದನ್ನ, ನೀವು ಬರಬೇಡಿ ಪ್ರಚಾರಕ್ಕೆ ಅಂದರೆ ಅದು ತಪ್ಪಿಲ್ಲ. ಇವರು ಟಿಕೆಟ್ ಕೇಳಿದ್ರೆ ತಪ್ಪು. ಏನಿದು ಹೈಕಮಾಂಡ್ ಹಂಗಾದ್ರೆ? ಅಂದರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಅದಕ್ಕೆ ಇಕ್ಬಾಲ್ ಅನ್ಸಾರಿ ಹೇಳಿದ್ದು ಏನು ಅಂತಂದರೆ, ಯತೀಂದ್ರ ಸಿದ್ದರಾಮಯ್ಯ ಮಾತಾಡಿದರೆ ಅದು ತಪ್ಪಲ್ಲ, ನಾನು ಮಾತಾಡಿದರೆ ತಪ್ಪು, ನನಗೆ ನೋಟಿಸ್ ಕೊಡ್ತೀರಿ. ಸೊ ಹಮ್ ಕರೆ ತೋ ಅತ್ಯಾಚಾರ, ಹಮ್ ಕರೆ ತೋ ಬಲಾತ್ಕಾರ, ಓ ಕರೆ ತೋ ಚಮತ್ಕಾರ. ಮಲ್ಲಿಕಾರ್ಜುನ್ ಅವ್ರು ಬರಬೇಡಿ ಅಂದರೆ ಅದು ಶಿಸ್ತು ವಿರೋಧಿ ಅಲ್ಲ, ಅದು ಪಕ್ಷ ವಿರೋಧಿ ಅಲ್ಲ. ಅದೇ ಟಿಕೆಟ್ ಕೇಳ್ಬಿಟ್ರೆ ಅದು ಪಕ್ಷ ವಿರೋಧಿ. ಕಾಂಗ್ರೆಸ್ ಪಾರ್ಟಿ, ಸುರ್ಜೇವಾಲಾ ಜಿ, DK ಶಿವಕುಮಾರ್ ಜಿ, ಸಿದ್ದರಾಮಯ್ಯ ಜಿ. ಅಲ್ಪಸಂಖ್ಯಾತರಿಗೆ ಬೆಲೆ ಇಲ್ಲ, ಅಲ್ಪಸಂಖ್ಯಾತರಿಗೆ ಬೆಲೆ ಇಲ್ಲ, ಅಲ್ಪಸಂಖ್ಯಾತರಿಗೆ ಬೆಲೆ ಇಲ್ಲ, ಬೆಲೆ ಇಲ್ಲ. ಇದು ಕೇಳೋರು ಇಲ್ಲ, ಮಾತಾಡೋರು ಇಲ್ಲ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಆಯ್ತು, ಮುಗೀತು ಸರ್. ಥ್ಯಾಂಕ್ ಯು ವೆರಿ ಮಚ್. ಆಯ್ತು, ಓಕೆ, ಆಯ್ತು. ಪಾಯಿಂಟ್ಸ್ ಆಯ್ತು, ಮುಗೀತು. ನಾಗೇಂದ್ರ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಇರ್ಷಾದ್ ಅವರು, ಥ್ಯಾಂಕ್ ಯು ಉತ್ಕರ್ಷ್ ಅವರು. ಒಂದಂತೂ ಸತ್ಯ, ಇಲ್ಲಿ ಸಮುದಾಯದ ಪರವಾಗಿ ಮಾತಾಡೋಕ್ಕೆ ಯಾರೂ ಇಲ್ಲ. ಸಮುದಾಯದ ಮೇಲೆ ಏನು ಆ್ಯಕ್ಷನ್ ತಗೊಂಡ್ರೂ ಕೂಡ ಅದರ ಬಗ್ಗೆ ಧ್ವನಿ ಎತ್ತುವಂಥ ಶಕ್ತಿ ಸಾಮರ್ಥ್ಯ ಸಮುದಾಯದಲ್ಲಿ ಯಾರಿಗೂ ಇಲ್ಲ. ಎಲ್ಲರೂ ಒಬ್ರ ಕಾಲ ಒಬ್ರು ಎಳೆಯಕ್ಕೆ ರೆಡಿ ಆಗಿದ್ದಾರೆ. ಬಿಕಾಸ್ ರೀಶಫಲ್ ಆದರೆ ನಾನು ಮಿನಿಸ್ಟರ್ ಆಗ್ತೀನಿ. ಒಂದು ಮಿನಿಸ್ಟರ್ ಸ್ಥಾನಕ್ಕೋಸ್ಕರ ಅಲ್ಲ ರೀ, 90% ಮುಸಲ್ಮಾನರು ನೀವು ಕಾಂಗ್ರೆಸ್ಗೆ ಓಟ್ ಹಾಕಿದ್ದೀರಿ. ಅಟ್ಲೀಸ್ಟ್ ಅವ್ರಿಗೆ ಅವ್ರ ಋಣನಾದರೂ ತೀರಿಸ್ಬೇಕಲ್ಲ.
90% ಹೋಲ್ಡ್ ಇರುವಂತಹ ಅಲ್ಪಸಂಖ್ಯಾತ ಸಮುದಾಯದವರು ಒಂದು ಮಿನಿಸ್ಟರ್ಗಿರಿಗೋಸ್ಕರ, ಒಂದು ಹುದ್ದೆಗೋಸ್ಕರ ಮಾತಾಡದೆ ಬಾಯಿ ಮುಚ್ಕೊಂಡು ನಿಮ್ಮ ಸಮುದಾಯದಲ್ಲೇ ಬಿರುಕು ತಂದುಕೊಂಡು ಏನು ನಿಮ್ಮದು? ಇದಕ್ಕೆ ಕಾಂಗ್ರೆಸ್ ಅವರು ನಿಮ್ಮನ್ನು ಹಿಂಗೆ ಬಳಸ್ಕೊಳ್ಳೋದು.